ನಮಸ್ಕಾರ ಸ್ನೇಹಿತರೆ, ಸ್ವಾದಿಷ್ಟ ಪಾಕಶಾಲೆಗೆ ಸ್ವಾಗತ. ನಾನಿವತ್ತೊಂದು ಹಳೆಯ ಕಾಲದ ಪುಡಿ ರೆಸಿಪಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಆರೋಗ್ಯಕರ ಕೂಡ. ಅನ್ನದ ಪುಡಿ ರೆಸಿಪಿ ತುಂಬ ರುಚಿಯಾಗಿರುತ್ತೆ. ನೋಡೋಣ ಬನ್ನಿ ಮಾಡೋದು ಹೇಗೆ ಅಂತ. ಇದಕ್ಕೆ ನಾನು 1 ಸ್ಪೂನ್ ಧನಿಯಾ, ಜೀರಿಗೆ, 1 ಸ್ಪೂನ್ ಮೆಣಸು, ಹಾಗೆ ಸ್ವಲ್ಪ ಇಂಗು ಮತ್ತು ಅರಿಶಿನ, ಹಾಗೆ 1 ಬಟ್ಲಿನಷ್ಟು ಹುರುಳಿ ತೊಗೊಂಡಿದ್ದೀನಿ. ಒಂದು ಅರ್ಧ ಬಟ್ಲಿಗಿಂತ ಕಡಿಮೆ ಅಷ್ಟು ತೊಗರಿಬೇಳೆ, 2 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ, ಕಡಲೆಬೇಳೆ ತೊಗೊಂಡಿದ್ದೀನಿ. ಮೊದಲಿಗೆ ಹುರುಳಿನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸಪ್ರೇಟಾಗಿ ಹುರುಳಿನ ಮಾತ್ರ ಎಣ್ಣೆ ಹಾಕ್ಲಿಕ್ಕೆ ಹೋಗಬೇಡಿ, ಹಾಗೆಯೇ ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಹುರುಳಿ ರೋಸ್ಟ್ ಆಗಲಿಕ್ಕೆ. ಫ್ಲೇಮ್ ಜಾಸ್ತಿ ಮಾಡಿ ನೀವು ಕಲರ್ ಚೇಂಜ್ ಆಯಿತು ಅಂತ ಇದು ಮಾಡಿಕೊಂಡ್ರೆ ಹುರುಳಿ ಚೆನ್ನಾಗಿ ರೋಸ್ಟ್ ಆಗಿರಲ್ಲ, ಹಾಗೆ ಪೌಡರ್ ಕೂಡ ಒಳ್ಳೆ ಟೇಸ್ಟ್ ಬರಲ್ಲ ಪುಡಿ. ನಿಧಾನಕ್ಕೆ ಲೋ ಫ್ಲೇಮ್ನಲ್ಲಿ ನೀವು ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಹುರುಳಿ ಪಟ್ಟಂತ ಒಂಥರ ಶಬ್ದ ಬರೋದೇ ಗೊತ್ತಾಗುತ್ತಲ್ಲ, ಅದರಿಂದನೇ ಗೊತ್ತಾಗುತ್ತೆ ಹುರುಳಿ ಚೆನ್ನಾಗಿ ರೋಸ್ಟ್ ಆಗ್ತಿದೆ ಅಂತ. ಹಾಗೆ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡಿ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈ ಥರ ಬ್ರೌನ್ ಇರೋ ಅಂಥದ್ದು ಈ ಥರ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಬೇಕು. ಅಲ್ಲಿ ತನಕ ಎಲ್ಲ ಕಾಳು ಚೆನ್ನಾಗಿ ರೋಸ್ಟ್ ಆಗಬೇಕು. ಸೊ ನಿಧಾನಕ್ಕೆ ರೋಸ್ಟ್ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಟೈಮ್ ಹಿಡಿಬೋದು. ಸೊ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಅದೇ ಪ್ಯಾನ್ಗೆ ಅರ್ಧ ಬಟ್ಲಿಗಿಂತ ಸ್ವಲ್ಪ ಕಡಿಮೆ ತೊಗರಿಬೇಳೆ ತೊಗೊಂಡು ಅದನ್ನು ಕೂಡ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಲೋ ಫ್ಲೇಮ್ನಲ್ಲಿ. ಇಲ್ಲಿ ಕೂಡ ಎಣ್ಣೆ ಹಾಕ್ಲಿಕ್ಕೆ ಹೋಗಬೇಡಿ, ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಹುರುಳಿ, ಬೇಳೆಕಾಳು ಇದೆಲ್ಲ ಹಾಕಿ ಮಾಡಿರೋದ್ರಿಂದ ತುಂಬ ರುಚಿ, ಆರೋಗ್ಯಕರ ಎರಡೂ ಉಂಟು. ಇದು ಕೂಡ ರೋಸ್ಟ್ ಆಗ್ತಾ ಬರ್ತಿದೆ, ಕಲರ್ ಚೇಂಜ್ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾನು 2 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ, ಕಡಲೆಬೇಳೆ, ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮ್ನಲ್ಲಿ ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಎಣ್ಣೆ ಎಲ್ಲೂ ಹಾಕ್ಲಿಕ್ಕೆ ಹೋಗಬೇಡಿ. ಒಂದು ಅರ್ಧದಷ್ಟು ಉದ್ದಿನಬೇಳೆ, ಕಡಲೆಬೇಳೆ ಆಗಿರುತ್ತಲ್ಲ, ಸ್ವಲ್ಪ ಕಲರ್ ಚೇಂಜ್ ಆದಾಗ 1 ಸ್ಪೂನು ಧನಿಯಾ, ಮೆಣಸು, ಜೀರಿಗೆ ಇದನ್ನು ಹಾಕಿ ಅದೆಲ್ಲ ಕಲರ್ ಚೇಂಜ್ ಆಗೋ ತನಕ, ಉದ್ದಿನಬೇಳೆ, ಕಡಲೆಬೇಳೆ ಕೆಂಪಗಾಗೋ ತನಕ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡ್ಕೊಳ್ಳೋದು ಒಂದೇ ಪ್ರೋಸೆಸ್ಸು. ಆಯಿತು ಅಂದರೆ ಪುಡಿ ರೆಡಿ ಇರುತ್ತೆ. ತುಂಬ ರುಚಿಯಾಗಿರುತ್ತೆ ಇದು ಅನ್ನದ ಜೊತೆ ತಿನ್ನಲಿಕ್ಕೆ. ನೋಡಿ ಒಳ್ಳೆ ಘಮ ಬರುತ್ತಲ್ಲ, ಮೆಣಸು ಜೀರಿಗೆ ಎಲ್ಲ ಹುರಿದಾದ್ಮೇಲೆ ಥರ ಆಫ್ ಮಾಡಿ ಗ್ಯಾಸ್ ಸ್ಟವ್ವು. 1 ಸ್ಪೂನ್ನಷ್ಟು ಇಂಗು ಚೆನ್ನಾಗಿ ಹಾಕಿ ಚೆನ್ನಾಗಿರುತ್ತೆ. 1/4 ಸ್ಪೂನ್ನಷ್ಟು ಅರಿಶಿನ ಹಾಕಿ ಇದೆಲ್ಲವನ್ನು ಒಂದು ಪ್ಲೇಟ್ಗೆ ಹಾಕಿ ಆರ್ಲಿಕ್ಕೆ ಬಿಡೋಣ. ಎಲ್ಲ ಚೆನ್ನಾಗಿ ಆರಬೇಕು, ನಂತರನೇ ನೀವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ಇವಾಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕಿದ್ದೀನಿ. ನಂತರ ಹುರುಳಿನೂ ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕಿ ಹಾಗೆ ಕೈಯಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ, ಬಿಸಿ ಇರುತ್ತಲ್ಲ. ಒಂದು ದೊಡ್ಡ ಸ್ಪೂನ್ ಅಥವಾ ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಆರಿದ ನಂತರ ಬೇಕಾದ್ರೆ ಕೈಯಲ್ಲಿ ಒಂದು ಸಲ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಆರಿರಬೇಕು ಈ ಬೇಳೆಕಾಳು ಎಲ್ಲ. ಈಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಆಗಲೇ ಸ್ವಲ್ಪ 1/4 ಸ್ಪೂನಷ್ಟು ಹಾಕಿದ್ನಲ್ಲ, ಈಗ ಒಂಚೂರು ಕಲರ್ಗೋಸ್ಕರ ಹಾಕಿ ಇದನ್ನು ಚೆನ್ನಾಗಿ ಆರ್ಲಿಕ್ಕೆ ಬಿಡೋಣ. ಹುರುಳಿ ಸ್ವಲ್ಪ ಆರೋದು ಲೇಟು, ಬಟ್ ಚೆನ್ನಾಗಿ ಕೂಲಾಗಿರಬೇಕು. ನಂತರನೇ ನೀವು ಇದನ್ನು ಮಿಕ್ಸ್ ಮಾಡಬೇಕು. ಹಾಗೆ ಎಲ್ಲ ಕಾಳನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಕೂಡ. ಇದು ಚಟ್ನಿ ಪುಡಿ ಮೆಂತ್ಯದ ಹಿಟ್ಟಿಗಿಂತೆಲ್ಲ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ತುಂಬ ರುಚಿಯಾಗಿರುತ್ತೆ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನಲಿಕ್ಕೆ. ನೋಡಿ ಚೆನ್ನಾಗಿ ಆರಿದೆ. ನಾ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಮಿಕ್ಸರ್ ಜಾರು ಅಷ್ಟೇ ಡ್ರೈ ಆಗಿರಬೇಕು, ಒದ್ದೆ ಇರಬಾರ್ದು. ಒದ್ದೆಯಿಂದ ಮಾಡಿಬಿಟ್ರೆ ನೀವು ಆಮೇಲೆ ಅದು ಪುಡಿ ಜಾಸ್ತಿ ದಿನ ಅದು ಸ್ಟೋರ್ ಮಾಡಲಿಕ್ಕೆ ಆಗಲ್ಲ. ಸೊ ಡ್ರೈ ಆಗಿ ಎಲ್ಲವನ್ನು ಮಾಡ್ಕೊಳ್ಳಿ. ಈಗ ಇದನ್ನು ಮಿಕ್ಸಿಗೆ ಹಾಕಿ ನಾನು ಚೆನ್ನಾಗಿ ಫೈನಾಗಿ ಪೌಡ್ರ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಫೈನಾಗಿ ಪೌಡ್ರ್ ಆಗಬೇಕು. ನೋಡಿ ರೆಡಿ ಇದೆ ಅನ್ನದ ಪುಡಿ ಅಥವಾ ಹುರುಳಿ ಪುಡಿ. ತುಂಬ ರುಚಿಯಾಗಿರುತ್ತೆ. ಅನ್ನ ತುಪ್ಪದ ಜೊತೆ ಹಾಕ್ಕೊಂಡು ಇದನ್ನು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಸಾರು ಸಾಂಬಾರು ತಿಂದು ಬೋರ್ ಆದಾಗ ಅಥವಾ ಟೈಮ್ ಇಲ್ಲದೆ ಇದ್ದಾಗ ಇದನ್ನು ಖಂಡಿತ ನೀವು ಇದನ್ನು ಟ್ರೈ ಮಾಡ್ಬೋದು. ಹಾಗೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿದೆ ಅಂತ. ಈ ರೆಸಿಪಿನ ಟ್ರೈ ಮಾಡಿದ್ಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.